ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RPF SI ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ನ GKಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ MCQಸ್ನ ಮಾಡ್ತಾ ಇದ್ದೀವಿ. ಈ MCQs ಕ್ವಶನ್ಗಳು SSC CGL ಮತ್ತು SSC MTS ಎಕ್ಸಾಮ್ಗಳಿಗೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಯಾರ್ಯಾರು RPF ಮತ್ತು SSC ಎಕ್ಸಾಮ್ಗಳಿಗೆ ಓದ್ಕೊಳ್ತಿದ್ದೀರಾ ಈ ವಿಡಿಯೋಗಳನ್ನು ಫಾಲೋ ಮಾಡಿ. ಹಾಗೆ ಈ ಸೀರೀಸ್ನ ಮೊದಲನೇ ವಿಡಿಯೋ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಹಾಗೆ ನಾವು ಒಂದು ತಿಂಗಳ ಹಿಂದೆ RPF ಕಾನ್ಸ್ಟೇಬಲ್ ಮತ್ತು SIಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟ್ ಕ್ವಶನ್ ಸೀರೀಸ್ನ 11 ವಿಡಿಯೋಗಳನ್ನು ಮಾಡಿದ್ದೇವೆ. ಈ ವಿಡಿಯೋಗಳನ್ನು ಯಾರು ನೋಡಿಲ್ಲ ಹೋಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ 3ನೇ ವಿಡಿಯೋದಲ್ಲಿ 50 MCQs ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಯಾರು ಕೂಡ ಈ 3ನೇ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಬನ್ನಿ ಇವತ್ತಿನ ಕ್ವಶನ್ಗಳನ್ನು ನೋಡೋಣ. ನೋಡಿ, ನಾವು ಹಿಂದಿನ ಕ್ಲಾಸ್ನಲ್ಲಿ 10 ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗ 11ನೇ ಕ್ವಶನಿಂದ ನೋಡೋಣ. ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಗುಪ್ತ ದೊರೆ ಯಾರು? ಆಪ್ಷನ್ ಎ ಸಮುದ್ರಗುಪ್ತ, ಆಪ್ಷನ್ ಬಿ 1ನೇ ಚಂದ್ರಗುಪ್ತ, ಆಪ್ಷನ್ ಸಿ 1ನೇ ಕುಮಾರಗುಪ್ತ, ಆಪ್ಷನ್ ಡಿ ಸ್ಕಂದಗುಪ್ತ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ 1ನೇ ಕುಮಾರಗುಪ್ತ. ನೋಡಿ, ನಳಂದ ವಿಶ್ವವಿದ್ಯಾನಿಲಯವನ್ನು 5ನೇ ಶತಮಾನದಲ್ಲಿ ಗುಪ್ತರ ರಾಜ 1ನೇ ಕುಮಾರಗುಪ್ತನ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಗುತ್ತೆ. ಈ ನಳಂದ ವಿಶ್ವವಿದ್ಯಾನಿಲಯ ಬಿಹಾರದಲ್ಲಿದೆ. ಈ ವಿಶ್ವವಿದ್ಯಾನಿಲಯವನ್ನು ಕ್ರಿಸ್ತಶಕ 1193ರಲ್ಲಿ ಟರ್ಕಿಯ ದೊರೆ ಕುತುಬುದ್ದೀನ್ ಐಬಕ್ನ ಸೇನಾಧಿಪತಿಯಾಗಿರುವ ಬಖ್ತಿಯಾರ್ ಖಿಲ್ಜಿ ನಾಶಪಡಿಸ್ತಾನೆ. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ ನಳಂದ ವಿಶ್ವವಿದ್ಯಾನಿಲಯವನ್ನು ನಾಶಪಡಿಸಿದ ವ್ಯಕ್ತಿ ಯಾರು ಅಂತ. ಆಗ ನಿಮ್ಮ ಆನ್ಸರ್ ಬಖ್ತಿಯಾರ್ ಖಿಲ್ಜಿ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 12ನೇ ಕ್ವಶನ್. ವಿಶ್ವದ ಏಕೈಕ ತೇಲುವ ಸರೋವರವಾಗಿರುವ ಲೋಕ್ಟಾಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಕೇರಳ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಮಣಿಪುರ. ನೋಡಿ, ವಿಶ್ವದ ಏಕೈಕ ತೇಲುವ ಸರೋವರ ನಮ್ಮ ಭಾರತ ದೇಶದ ಮಣಿಪುರ ರಾಜ್ಯದಲ್ಲಿದೆ. ಈಗ ನೀವು ಸ್ಕ್ರೀನ್ ನೋಡ್ತಿರುವಂಥ ಸರೋವರನೇ ಲೋಕ್ಟಾಕ್ ಸರೋವರ. ಹಾಗೆ ಸರೋವರಗಳ ಬಗ್ಗೆ ನೋಡೋದಾದರೆ ವಿಶ್ವದ ಅತಿ ದೊಡ್ಡ ಸರೋವರ ಕ್ಯಾಪ್ಸಿಕಮ್ ಸರೋವರ. ಹಾಗೆ ಈ ಕ್ಯಾಪ್ಸಿಕಮ್ ಸರೋವರ ವಿಶ್ವದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಆಗಿದೆ. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ ವಿಶ್ವದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಕ್ಯಾಪ್ಸಿಕಮ್ ಸರೋವರ. ನೆಕ್ಸ್ಟ್, ವಿಶ್ವದ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ. ಇದು ರಷ್ಯಾ ದೇಶದಲ್ಲಿದೆ. ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ ಉತ್ತರ ಅಮೆರಿಕದಲ್ಲಿದೆ. ನೋಡಿ, ಎಕ್ಸಾಮ್ನಲ್ಲಿ ಸರೋವರಗಳ ಪ್ಲೇಸನ್ನು ಕೇಳ್ತಾರೆ. ಸೊ ಪ್ಲೇಸನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನಮ್ಮ ಭಾರತ ಸರೋವರಗಳ ಬಗ್ಗೆ ನೋಡೋದಾದರೆ ಭಾರತದ ಅತಿ ದೊಡ್ಡ ಸರೋವರ ವೆಂಬನಾದ ಸರೋವರ. ಇದು ಕೇರಳ ರಾಜ್ಯದಲ್ಲಿದೆ. ಈ ಸರೋವರ ತುಂಬಾ ಫೇಮಸ್ ಆಗಿರುವಂಥದ್ದು. ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಊಲರ್ ಸರೋವರ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಹಾಗೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಸರೋವರ. ಇದು ಒಡಿಶಾ ರಾಜ್ಯದಲ್ಲಿದೆ. ಹಾಗೆ ನಮ್ಮ ಭಾರತದ 2ನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಪುಲಿಕಾಟ್ ಸರೋವರ. ಈ ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲಿದೆ. ಮೇಜರ್ ಆಗಿ ಇದು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿದೆ. ನೋಡಿ, ಹಾಗೆ ಭಾರತದ ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸರೋವರ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಸಾಂಬಾರ್ ಸರೋವರ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ಈ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿದೆ. ನೋಡಿ, ಈ ಸರೋವರಗಳ ಮೇಲೆ ತುಂಬ ಸಲ ಕ್ವಶನ್ನ ಕೇಳಿದ್ದಾರೆ. ಸೊ ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 13ನೇ ಪ್ರಶ್ನೆ. ಸಂವಿಧಾನದ ಯಾವ ವಿಧಿಯು ಭಾರತದ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಅವರ ಕರ್ತವ್ಯವನ್ನು ಸೂಚಿಸುತ್ತದೆ? ಆಪ್ಷನ್ ಎ 147ನೇ ವಿಧಿ, ಆಪ್ಷನ್ ಬಿ 148ನೇ ವಿಧಿ, ಆಪ್ಷನ್ ಸಿ 146ನೇ ವಿಧಿ, ಆಪ್ಷನ್ ಡಿ 149ನೇ ವಿಧಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ 149ನೇ ವಿಧಿ. ನೋಡಿ, ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಮಹಾ ಲೆಕ್ಕ ಪರಿಶೋಧಕರು ಅಂತ ಕರೀತಾರೆ. ನಮ್ಮ ಭಾರತ ಸಂವಿಧಾನದ 148ನೇ ವಿಧಿ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ನ ನೇಮಕಾತಿಯ ಬಗ್ಗೆ ಹೇಳುತ್ತೆ. ಭಾರತದ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಭಾರತದ ಮಹಾನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಲಾಗುತ್ತೆ. ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ನ ಅಧಿಕಾರಾವಧಿ 6 ವರ್ಷ ಅಥವಾ 65 ವಯಸ್ಸು. ಯಾವುದು ಮೊದಲಾಗುತ್ತೋ ಅದು ಅನ್ವಯವಾಗುತ್ತೆ. ನೋಡಿ, ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಅವರ ಅಧಿಕಾರ ಮತ್ತು ಕಾರ್ಯಗಳನ್ನು ಭಾರತ ಸಂವಿಧಾನದ 149ನೇ ವಿಧಿ ಹೇಳುತ್ತೆ. ನೋಡಿ, RPF ಎಕ್ಸಾಮ್ನಲ್ಲಿ ಅತಿ ಹೆಚ್ಚಾಗಿ ಪೊಲಿಟಿಕಲ್ ಬಗ್ಗೆ ಕೇಳಲಾಗುತ್ತೆ. ಸೊ ಪೊಲಿಟಿಕಲನ್ನು ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ 14ನೇ ಪ್ರಶ್ನೆ. ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇದು 1748ರಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದವು ಮೊದಲ ಕರ್ನಾಟಿಕ್ ಯುದ್ಧವನ್ನು
ಕೊನೆಗೊಳಿಸಿತು. ಎರಡನೇದು, ಮೂರನೇ ಕರ್ನಾಟಿಕ್ ಯುದ್ಧದ ಫಲಿತಾಂಶವು ಫ್ರೆಂಚರ ಮೇಲೆ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯವನ್ನು ಸ್ಥಾಪಿಸಲು ಕಾರಣವಾಯಿತು. ಇದರಲ್ಲಿ ನಾವು ಯಾವುದು ಸರಿದೆ ಅಂತ ಫೈಂಡ್ ಮಾಡಬೇಕು. ನೋಡಿ, ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಇಲ್ಲಿ ಸರಿಯಾಗಿವೆ. ಸೊ ಹಾಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 2. ನೋಡಿ, ಭಾರತದಲ್ಲಿ ಪ್ರಾಬಲ್ಯತೆಯನ್ನು ಸ್ಥಾಪಿಸಲು ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧಗಳನ್ನು ಕರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. 3 ಕರ್ನಾಟಿಕ್ ಯುದ್ಧಗಳು ನಡೆದಿವೆ. ಅದರಲ್ಲಿ ಮೊದಲನೇದು 1746ರಿಂದ 1748ರವರೆಗೆ ನಡೆಯುತ್ತೆ. ಈ ಮೊದಲ ಕರ್ನಾಟಿಕ್ ಯುದ್ಧ ಎಕ್ಸ್ಲಾ-ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ಎರಡನೇ ಕರ್ನಾಟಿಕ್ ಯುದ್ಧ 1749ರಿಂದ 1754ರವರೆಗೆ ನಡೆಯುತ್ತೆ. ಈ ಯುದ್ಧ ಪಾಂಡಿಚೇರಿ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ಮೂರನೇ ಕರ್ನಾಟಿಕ್ ಯುದ್ಧ 1757ರಿಂದ 1763ರವರೆಗೂ ನಡೆಯುತ್ತೆ. ಈ ಮೂರನೇ ಕರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ನೋಡಿ, ಎಕ್ಸಾಂಪಲ್ ತುಂಬ ಸಲ ಕೇಳಿದರೆ ಮೊದಲ ಕರ್ನಾಟಿಕ್ ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದಾಗ ನೀವು ಆನ್ಸರ್ ಮಾಡಬೇಕಾಗತ್ತೆ. ಇದು ನಿಮಗೆ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಮಾನವ ದೇಹದಲ್ಲಿನ ಅತಿ ದೊಡ್ಡ ಮೂಳೆ ಯಾವುದು? ಆಪ್ಷನ್ ಎ ಫೇಮರ್, ಆಪ್ಷನ್ ಬಿ ಹ್ಯೂಮರಸ್, ಆಪ್ಷನ್ ಸಿ ಟಿಬಿಯಾ, ಆಪ್ಷನ್ ಡಿ ಫೈಬುಲಾ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಫೇಮರ್. ನೋಡಿ, ಮಾನವ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಫೇಮರ್. ಫೇಮರ್ ಅಂದರೆ ಕಾಲಿನ ತೊಡೆಯ ಮೂಳೆ. ಹಾಗೆ ನಮ್ಮ ಮಾನವ ದೇಹದ ಅತಿ ದೊಡ್ಡ ಅಂಗ ಚರ್ಮ. ಹಾಗೆ ಮಾನವ ದೇಹದಲ್ಲಿನ ಅತಿ ದೊಡ್ಡ ಆಂತರಿಕ ಅಂಗ ಯಕೃತ್ ಅಂದರೆ ಲಿವರ್. ಹಾಗೆ ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಅಥವಾ ಗ್ಲ್ಯಾಂಡ್ ಅದು ಕೂಡ ಲಿವರ್ ಆಗಿರುತ್ತೆ. ಲಿವರನ್ನು ಮಾನವನ ದೇಹದ ಕಾರ್ಖಾನೆ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಮಧ್ಯಕಾಲೀನ ಭಾರತದಲ್ಲಿ ಯಾವ ಇಲಾಖೆಯನ್ನು ದಿವಾನ್ ಇ ಅಜಮ್ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಹಣಕಾಸು ಇಲಾಖೆ, ಆಪ್ಷನ್ ಬಿ ಮಿಲಿಟರಿ ಇಲಾಖೆ, ಆಪ್ಷನ್ ಸಿ ಸಮಾಜ ಕಾರ್ಯ ಇಲಾಖೆ, ಆಪ್ಷನ್ ಡಿ ವಾಣಿಜ್ಯ ಇಲಾಖೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಮಿಲಿಟರಿ ಇಲಾಖೆ. ನೋಡಿ, ದೆಹಲಿ ಸುಲ್ತಾನರು ಉತ್ತಮ ಆಡಳಿತಕ್ಕಾಗಿ ಇಲಾಖೆಗಳನ್ನು ಸ್ಥಾಪಿಸಿದರು. ಅದರಲ್ಲಿ ದಿವಾನ್ ಇ ಅಜಮ್ ಅಂದರೆ ಮಿಲಿಟರಿ ಇಲಾಖೆ ಅಥವಾ ಸೈನಿಕ ಇಲಾಖೆ ಅಂತ. ನೆಕ್ಸ್ಟ್ ದಿವಾನ್ ಇ ರಿಯಾಸತ್ ಅಂದರೆ ಮಾರುಕಟ್ಟೆ ಇಲಾಖೆ. ಹಾಗೆ ದಿವಾನ್ ಇ ಅಮೀರ್ ಕೋಯಿ ಕೃಷಿ ಇಲಾಖೆ. ನೆಕ್ಸ್ಟ್ ಸಾದರ್ ಉಸ್ ಸದರ್ ಅಂದರೆ ಧಾರ್ಮಿಕ ದತ್ತಿ ಇಲಾಖೆ. ನೆಕ್ಸ್ಟ್ ದಿವಾನ್ ಇ ರಿಯಾಲತ್ ಅಂದರೆ ವಿದೇಶಾಂಗ ಇಲಾಖೆ. ಹಾಗೆ ದಿವಾನ್ ಇ ಬಂದ್ಗಾನ್ ಅಂದರೆ ಗುಲಾಮರ ಆಡಳಿತ ನೋಡಿಕೊಳ್ಳುವ ಇಲಾಖೆ. ಮತ್ತು ದಿವಾನ್ ಇ ಖೈರಾತ್ ಅಂದರೆ ಸಾರ್ವಜನಿಕ ಕಲ್ಯಾಣ ಇಲಾಖೆ. ಸೊ ಇದಿಷ್ಟು ದೆಹಲಿ ಸುಲ್ತಾನರ ಕಾಲದ ಇಲಾಖೆಗಳು. ನೋಡಿ, 2019ರ RPF SI ಎಕ್ಸಾಮ್ನಲ್ಲಿ ಇದರ ಮೇಲೆ ಕ್ವಶನ್ ಬಂದಿತ್ತು. ಸೊ ಇವಾಗಲೂ ಬರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಮರುಭೂಮಿ ದಕ್ಷಿಣ ಅಮೆರಿಕಾದಲ್ಲಿದೆ? ಆಪ್ಷನ್ ಎ ಕಲಹರಿ ಮರುಭೂಮಿ, ಆಪ್ಷನ್ ಬಿ ಪೆಂಟಗನ್ ಮರುಭೂಮಿ, ಆಪ್ಷನ್ ಸಿ ಥಾರ್ ಮರುಭೂಮಿ, ಆಪ್ಷನ್ ಡಿ ಸಹರಾ ಮರುಭೂಮಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಕಲಹರಿ ಮರುಭೂಮಿ. ನೋಡಿ, ದಕ್ಷಿಣ ಅಮೆರಿಕದ ಮರುಭೂಮಿಗಳು ಅಟಕಾಮಾ ಮರುಭೂಮಿ, ಪ್ಯಾಂಟಗೋನಿಯನ್ ಮರುಭೂಮಿ, ಟುಟುಕೋವಾ ಮರುಭೂಮಿ, ಗುವಾಜಿವಾ ಮರುಭೂಮಿ, ಸೆಚುರಾ ಮರುಭೂಮಿ. ಇವಿಷ್ಟು ದಕ್ಷಿಣ ಆಫ್ರಿಕಾದ ಪ್ರಮುಖ ಮರುಭೂಮಿಗಳು. ಹಾಗೆ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಮುಖ ಮರುಭೂಮಿಗಳ ಬಗ್ಗೆ ನೋಡೋದಾದರೆ ಸಹರಾ ಮರುಭೂಮಿ ಆಫ್ರಿಕಾದಲ್ಲಿದೆ. ಈ ಸಹರಾ ಮರುಭೂಮಿ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅರೇಬಿಯನ್ ಮರುಭೂಮಿ ಸೌದಿ ಅರೇಬಿಯಾದಲ್ಲಿದೆ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾದಲ್ಲಿದೆ. ಗೋಬಿ ಮರುಭೂಮಿ ಚೀನಾ ಮತ್ತು ಮಂಗೋಲಿಯಾದಲ್ಲಿದೆ. ಥಾರ್ ಮರುಭೂಮಿ ಭಾರತ ಮತ್ತು ಪಾಕಿಸ್ತಾನದಲ್ಲಿದೆ. ಗಿಬ್ಸನ್ ಮರುಭೂಮಿ ಆಸ್ಟ್ರೇಲಿಯಾದಲ್ಲಿದೆ. ಪೆಂಟಗನ್ ಮರುಭೂಮಿ ದಕ್ಷಿಣ ಅಮೆರಿಕಾದಲ್ಲಿದೆ. ನಮಿಬಿಯಾ ಮರುಭೂಮಿ ಆಫ್ರಿಕಾದಲ್ಲಿದೆ. ಕಾಕುಮ್ ಮರುಭೂಮಿ ತುರ್ಕ್ಮೆಕಿಸ್ತಾನದಲ್ಲಿದೆ. ಅಟಕಾಮಾ ಮರುಭೂಮಿ ದಕ್ಷಿಣ ಅಮೆರಿಕಾದಲ್ಲಿದೆ. ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮರುಭೂಮಿಗಳು. RPF ಎಕ್ಸಾಮ್ನಲ್ಲಿ ಮರುಭೂಮಿಯ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ 18ನೇ ಪ್ರಶ್ನೆ, ವಿನೇಶ್ ಫೋಗಾಟ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಜಾವ್ಲಿನ್ ಥ್ರೋ, ಆಪ್ಷನ್ ಬಿ ವೇಟ್ ಲಿಫ್ಟಿಂಗ್, ಆಪ್ಷನ್ ಸಿ ಕುಸ್ತಿ, ಆಪ್ಷನ್ ಡಿ ಕ್ರಿಕೆಟ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕುಸ್ತಿ. ನೋಡಿ, ವಿನೇಶ್ ಫೋಗಾಟ್ರವರು 2024ರ ಪ್ಯಾರಿಸ್ ಒಲಿಂಪಿಕ್ನಿಂದ ಡಿಸ್ಕ್ವಾಲಿಫೈ ಆದರು. ಇವ್ರು ಯಾಕೆ ಡಿಸ್ಕ್ವಾಲಿಫೈ ಆದರು ಅಂದರೆ
ಇವರು 50 kgಯ ಮಹಿಳೆಯರ ಕುಸ್ತಿಯಲ್ಲಿ ಭಾಗವಹಿಸಿದರು ಭಾರತದಿಂದ. ಇವರು ಸೆಮಿಫೈನಲನ್ನು ಗೆದ್ದು ಫೈನಲ್ಗೆ ಹೋಗಿದ್ರು. ಆ ಫೈನಲ್ ಆಡೋಕ್ಕಿಂತ ಹಿಂದಿನ ದಿನ ಇವರು ತಮ್ಮ ವೇಟನ್ನು ಚೆಕ್ ಮಾಡ್ಕೊಳ್ತಾರೆ. ವೇಟನ್ನು ಚೆಕ್ ಮಾಡಿದಾಗ 52 kg ಇರುತ್ತೆ. ಇವರು 2 kgನ ಕಡಿಮೆ ಮಾಡಬೇಕು ಅಂತ ಪೂರಾ ನೈಟು ರನ್ನಿಂಗ್ ಮಾಡ್ತಾರೆ, ಸ್ಕಿಪ್ಪಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ಊಟ ಕೂಡ ಬಿಡ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಫೈನಲ್ ನಡೆಯುತ್ತೆ. ಫೈನಲ್ನಲ್ಲಿ ಇವರ ವೇಟನ್ನು ಚೆಕ್ ಮಾಡಲಾಗುತ್ತೆ. ಆಗ ಇವರ ವೇಟ್ 50 kg 100 ಗ್ರಾಮ್ ಇರುತ್ತೆ. ಈ 100 ಗ್ರಾಮನ್ನು ಕಡಿಮೆ ಮಾಡೋದಕ್ಕೆ ಇವರಿಗೆ 15 ನಿಮಿಷ ಟೈಮನ್ನು ಕೊಡ್ತಾರೆ. ಆಗ ವಿನೇಶ್ ಫೋಗಾಟ್ರವರು ತಮ್ಮ ಕೂದಲನ್ನು ಕಟ್ ಮಾಡ್ಕೊಳ್ತಾರೆ. ಆದರೂ ಕೂಡ ವೇಟ್ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಇವರನ್ನು ಡಿಸ್ಕ್ವಾಲಿಫೈ ಮಾಡಲಾಗತ್ತೆ. ಇದರಿಂದ ತುಂಬ ಬೇಜಾರಾದ ವಿನೇಶ್ ಫೋಗಾಟ್ರವರು ಒಲಿಂಪಿಕ್ಗೆ ವಿದಾಯವನ್ನು ಹೇಳ್ತಾರೆ. ಸೊ ಇದಿಷ್ಟು ವಿನೇಶ್ ಫೋಗಾಟ್ರವರ ಸ್ಟೋರಿ. ನೋಡಿ, RPF ಎಕ್ಸಾಮ್ ಮತ್ತು SSC ಎಕ್ಸಾಮ್ಗಳಲ್ಲಿ ಪ್ಯಾರಿಸ್ ಒಲಿಂಪಿಕ್ 2024 ಬಗ್ಗೆ 2 ಕ್ವಶನ್ ಇದ್ದೇ ಇರುತ್ತೆ. ನಾನು ಈ ಪ್ಯಾರಿಸ್ ಒಲಿಂಪಿಕ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಮಾಡಿದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡಿಲ್ಲ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಇದು, ಹೋಗಿ ನೋಡಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಖನೌಜ್ ಕದನ ಯಾರ್ಯಾರ ನಡುವೆ ನಡೆಯಿತು? ಆಪ್ಷನ್ ಎ ಮೊಘಲ್ ಮತ್ತು ಮೊಹಮ್ಮದ್ ಶಾ, ಆಪ್ಷನ್ ಬಿ ಮೊಘಲ್ ಮತ್ತು ಹೇಮು, ಆಪ್ಷನ್ ಸಿ ಮೊಘಲ್ ಮತ್ತು ಶೇರ್ ಶಾ ಸೂರಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಮೊಘಲ್ ಮತ್ತು ಶೇರ್ ಶಾ. ನೋಡಿ, ಬಿಲ್ಗ್ರಾಮ ಎಂದು ಕರೆಯಲ್ಪಡುವ ಖನೌಜ್ ಕದನವು ಮೇ 17, 1540ರಂದು ಭಾರತದ ಉತ್ತರ ಪ್ರದೇಶದ ಖನೌಜ್ನಲ್ಲಿ ಶೇರ್ ಶಾ ಸೂರಿ ಮತ್ತು ಮೊಘಲರ ಚಕ್ರವರ್ತಿ ಹುಮಾಯೂನನ ನಡುವೆ ನಡೆಯಿತು. ಈ ಖನೌಜ್ ಕದನದಲ್ಲಿ ಶೇರ್ ಶಾ ಸೂರಿ ಮೊಘಲ್ ಚಕ್ರವರ್ತಿ ಹುಮಾಯೂನನ್ನು ಸೋಲಿಸ್ತಾನೆ. ಶೇರ್ ಶಾ ಸೂರಿ ಸೂರ್ ಸಂತತಿಯ ಸ್ಥಾಪಕ. ಈ ಶೇರ್ ಶಾ ಸೂರಿ ಉತ್ತಮ ಆಡಳಿತಗಾರ. ಇವನು ಕರೆನ್ಸಿ ಮತ್ತು ಗ್ರ್ಯಾಂಡ್ ಟ್ಯಾಂಕ್ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾನೆ. ಸೊ ಹಾಗಾಗಿ ಇವನನ್ನು ರೂಪಾಯಿಗಳ ಜನಕ ಎಂದು ಕರೀತಾರೆ. ಎಕ್ಸಾಮಲ್ಲಿ ಕ್ವಶನ್ನ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಧ್ಯಪ್ರದೇಶ್. ಇದಕ್ಕೆ ಆನ್ಸರ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕರ್ನಾಟಕ. ನೋಡಿ, ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳಿವೆ. ಅದು ಯಾವುದಂತ ನೋಡೋದಾದರೆ, ಮೊದಲನೇದು ಅಣಶಿ ರಾಷ್ಟ್ರೀಯ ಉದ್ಯಾನವನ, ಎರಡನೇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಮೂರನೇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ನಾಲ್ಕನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಐದನೇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಹಾಗೆ ನಮ್ಮ ಭಾರತದಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾರೆ. ಅವುಗಳನ್ನು ನೋಡೋಣ ಬನ್ನಿ. ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಮತ್ತು ಕಾಶ್ಮೀರ್, ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಮತ್ತು ಕಾಶ್ಮೀರ್, ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಹಿಮಾಚಲ ಪ್ರದೇಶ್, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ್. ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಕೊಟ್ಟಿರುವಂಥ ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳು ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಇವೆಲ್ಲವನ್ನು ನೋಡ್ಕೊಳ್ಳಿ. ಸೊ ಇದಿಷ್ಟು ಈ ವಿಡಿಯೋದ ಕ್ವಶನ್ ಮತ್ತು ಆನ್ಸರ್ಗಳು. ಮುಂದಿನ ವಿಡಿಯೋದಲ್ಲಿ 50 ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಈ 50 ಕ್ವಶನ್ಗಳ ವಿಡಿಯೋದಲ್ಲಿ ನಾನು ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಕ್ವಶನ್, ಆನ್ಸರ್ ಮತ್ತು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.